ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಹೋರಾತ್ರಿ ಉಪವಾಸಕ್ಕೆ ನಗರಸಭಾ ಸದಸ್ಯರ ಸಾಥ್. ಶಿರಾ ನಗರಸಭಾ ಸಭಾಂಗಣದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆರಂಭಿಸಿರುವ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹಕ್ಕೆ ಹಲವಾರು ನಗರಸಭಾ ಸದಸ್ಯರು ಸಾಥ್ ನೀಡಿದ್ದಾರೆ. ಮನವೊಲಿಸಲು ನಗರಸಭಾ ಅಧ್ಯಕ್ಷ ಝೀಶಾನ್ ಮೊಹಮ್ಮದ್ ಪ್ರಯತ್ನಿಸಿದ್ದರೂ ಜಿಲ್ಲಾಧಿಕಾರಿಗಳು ಬರುವವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಸತ್ಯಾಗ್ರಹ ನಿರತರು ಸ್ಪಷ್ಟಪಡಿಸಿದ್ದಾರೆ. ಪೌರ ಕಾರ್ಮಿಕರ 150 ನಿವೇಶನಗಳ ವಿಚಾರ. ಪೌರ ಕಾರ್ಮಿಕರಿಗೆ 150 ನಿವೇಶನ ಮೀಸಲು ಇರುವ ಬಗ್ಗೆ ಅನುಮಾನವೇ ಇಲ್ಲ. 45 ನಿವೇಶನಗಳ ಪೈಕಿ ಸಂಬಂಧಿಸಿದ ಜಾಗದಲ್ಲಿ ಮನೆ ನಿರ್ಮಾಣದ ಕುರಿತು ಶನಿವಾರ ಆಶ್ರಯ ಸಮಿತಿಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಸಭಾ ಅಧ್ಯಕ್ಷ ಝೀಶಾನ್ ಮೊಹಮ್ಮದ್ ಹಾಗೂ ಪೌರಾಯುಕ್ತ ರುದ್ರೇಶ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಸಂತ್ರಸ್ತರಿಗೆ ನಗರಸಭೆಯಿಂದ ಯಾವುದೇ ಅಧಿಕೃತ ದಾಖಲೆ ನೀಡಿಲ್ಲ ಎಂದು ತಿಳಿಸಲಾಗಿದೆ. ಜಿಲ್ಲಾಧಿಕಾರಿ ಆಗಮನದತ್ತ ಎಲ್ಲರ ಚಿತ್ತ. ಲೆಟರ್ ಕೊಟ್ಟಿದ್ದೀರಾ, ಎಲ್ಲ ಮಾಡಿದ್ದೀರಾ. ಮೀಟಿಂಗ್ ಮುಂದುವರೆಕ ನೀವಲ್ವಾ ಹೇಳಿದ್ದು, ಅದಕ್ಕೆ ಮೀಟಿಂಗ್ ಮುಂದುವರೆಕ ಮಾಡಿದ್ವಿ. ಇವಾಗ ಏನು ನೀವು ಲೆಟರ್ ಕೊಟ್ಟಿದ್ದೀರಾ, ಮೀಟಿಂಗ್ ಮುಂದುವರೆಕೆ ಮಾಡಿ ಅಂತ ಏನು ಲೆಟರ್ ಕೊಟ್ಟಿದ್ದೀರಾ, ಅದು ಚರ್ಚೆ ಮಾಡೋಣ. ಏನೆಲ್ಲ ಲೋಕಾದೇಶ ಆಯ್ತು ಅದು ಮಾಡೋಣ. ಎಲ್ಲರಿಗೂ ಸೊಲ್ಯೂಷನ್ ಸಿಗ್ತದೆ ಸರ್. ಡಿ ಸಿ ಬೋರ್ಡ್ ಬರಲಿ ಸರ್, ಒಂದ್ಸಲ ಮಾಡೋಣ. ಅಲ್ಲ, ಎಲ್ಲರೂ ಸೇರಿ ಅಲ್ವಾ. ಆಗಿನಪ್ಪ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು ಮೀಟಿಂಗ್ ಮುಂದುವರಿಕೆ ಮಾಡಿ ಅಂತ. ನಮ್ಗೆ ರಿಕ್ವಿಸಿಷನ್ ಕೊಟ್ರು ಅಲ್ಲ ಸರ್, ರಿಕ್ವಿಸಿಷನ್ ಕೊಟ್ಟಿದ್ದಾರೆ. ರಿಕ್ವಿಸಿಷನ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮೀಟಿಂಗ್ ಮುಂದುವರಿಕೆ ಮಾಡಿದೀವಿ. ಯಾವ ಅಂತಿದ್ದಂತೆ ಕಿಟ್ಟಪ್ಪನೇ ಸ್ಟೇ ಮಾಡಿಸಿದ, ಇವೆಲ್ಲ ಏನು ಕ್ಲೂಸ್ ಕಾರ್ಡ್ ಜೊತೆ ಮಾಡ್ತಾರೆ. ನಾವು ಪೌರ ಕಾರ್ಮಿಕರು ಯಾರು ಎಲ್ಲ ಹಿಂಗೆ ನಡೀತಿರೋದು ಅಂತ ಬಿಡಿ. ಪೌರ ಕಾರ್ಮಿಕರು ಎಲ್ಲ ನಾವು ಎಲ್ಲ ಪೌರ ಕಾರ್ಮಿಕರು ಇರೋದು ಅಭ್ಯಾಸ ಐತೆ. ಈಗ ಏನೋ ನಾವು ಒಳ್ಳೆ ಊರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ವಿ ಅಷ್ಟೇ. ಬಿಡಿ, ಎಲ್ಲಾರು ಊರಿಗೆ ಒಳ್ಳೇದೇ ಮಾಡಕ್ಕಲ್ವಾ ನಾವಿರೋದು. ಎಲ್ಲಾರು ಕೆಟ್ಟದ್ದು ಯಾರು ಯೋಚನೆ ಮಾಡ್ತಾ ಇಲ್ವಲ್ಲ. ಎಲ್ಲಿ ಸರ್ ಈಗ ಎಲ್ಲಿ ಹೇಳಿ ಸರ್, ನೀವೇ ನೋಡಿದ್ದೀರಾ. ನಾವು ರೆಸೊಲ್ಯೂಷನ್ ಮಾಡಿ ಎಷ್ಟು ದಿವಸ ಸರ್, ಒಂದು ಮೊನ್ನೆ ಕೇಳಿದ್ದೀನಿ ನಡೀರಿ ಕೇಳಿ. ಇವತ್ತು ಮೀಟಿಂಗ್ ಅಲ್ಲಿ ಏನಾಯ್ತು ಚರ್ಚೆ, ಏನು ತಾರತಮ್ಯ ಆಗತ್ತೆ, ಮೀಟಿಂಗ್ ಬೇಡ, ಮೀಟಿಂಗ್ ಮುಂದುವರಿಕೆ ಮಾಡಿ ಅಂತ ಲೆಟರ್ ಕೊಟ್ಟಿದ್ವಿ. ಲೆಟರ್ ನಾವು ತಗೊಂಡಿದ್ದೀವಿ. ಆಮೇಲೆ ಮೀಟಿಂಗ್ ಮುಂದುವರಿಕೆ ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ಚರ್ಚೆ ಮಾಡೋಣ ಅಂತ ಮುಂದುವರಿಕೆ ಮಾಡಿದ್ದೀವಿ. ನೀವು ಹೇಳ್ದಂಗೆ ನಾವು ಮಾಡಿರೋದು. ನಾವು ಒಂದ್ಸತಿ ಡಿ ಸಿ ಅವರು ಬರಲಿ ಸರ್, ನೀವು ಹೇಳ್ದಂಗೆಲ್ಲ ಮಾಡಿರೋದು ನಾವು. ಈಗ ಅಪೀಲ್, ಈಗ ನಗರಸಭೆ ಯಾರು ಏನ್ ಮಾಡಿರು ಏನಾಗ್ತದೆ ಡೆಪ್ಟಿ ಕಮಿಷನರ್ ಕೇಳಿ. ಕೀಟಬಾಜಿ ಇರೋದು 6 ತಿಂಗಳು 7 ತಿಂಗಳು ಐತೆ. ಮಾತಿನಲ್ಲಿ ಹೋಗ್ಬಿಡುತ್ತೆ. ನಾವೇನು ಇವಾಗ ಮಾಡ್ಬೇಕು ಕೆಲಸಗಳು ಅದು ಮಾಡಿ ಮುಗಿಸೋಣ. ಎಲ್ಲ ಕೆಲಸ ಕಡ್ಡಾಯ ಇಲ್ಲ. ಇಲ್ಲಿ ಕೇಳಿ, ಅಭಿವೃದ್ಧಿಗೆ ನಾವು ಯಾವತ್ತೂ ಅಡ್ಡ ಇಲ್ಲ. ಕೇಳಿ, ಒಟ್ಟಾಗಿ 31 ಜನ ಒಟ್ಟಾಗಿ ಏನ್ ಮಾಡ್ಬೇಕು ಅದು ಮಾಡ್ಕೊಂಡು ಹೋಗೋಣ. 5-6 ತಿಂಗಳು ಇರೋದು, ಮಾತಿನಲ್ಲಿ ಹೋಗ್ಬಿಡುತ್ತೆ. 5-6 ತಿಂಗಳು ನಾನು ಹೇಳಿ ನಾವೆಲ್ಲಾ ತರ 4 ವರ್ಷ 4.25 ವರ್ಷ ಆಗೈತೆ. 4.25 ವರ್ಷ ಆಗೈತೆ. ಇನ್ನು 5 ತಿಂಗಳು ಇರೋದು. ಈಗ ಏನಿಲ್ಲ ಸರ್, ಒಂದ್ಸತಿ ಡಿ ಸಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೇಡ ನಾವೆಲ್ಲ ಒಟ್ಟಾಗಿ ಹೋಗೋಣ ಅಂತ ನಾವು ಹಿಡಿದೀವಿ. ಅದೆಲ್ಲ ಡಿ ಸಿ ಅವ್ರು ಬರ್ಲಿ, ಒಂದ್ಸತಿ ಬರ್ಲಿ ಸರ್. ಮೇಡಮ್ ಸಹಕಾರ ಕೊಡ್ರಿ. ನಾನು ಹೇಳೋದೇನು ಗೊತ್ತಾ ಅಂತ, ಇಲ್ಲಿ ಪರಿಹಾರ ಕೊಡಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ಅವ್ರಿಗೆ ನಂಬಿಕೆ ಸಾಲದಾಗಿರೋದಕ್ಕೆ ಈ ಮಟ್ಟಕ್ಕೆ ಇವಾಗ ಅದನ್ನ ತಂದಿದ್ದಾರೆ. ಈಗ ಅವನು ಉಪವಾಸ ಕುತ್ಕೊಳ್ಬೇಕು ಅನ್ನೋ ಆಲೋಚನೆ ಬಂದಿದ್ದು, ನನ್ನ ಮಾತಿಗೆ ಬೆಲೆ ಇಲ್ಲ, ಇಷ್ಟೆಲ್ಲ ನಾನು ಮಾಡಿದ್ರು ಕೂಡ ಇದಾಗ್ತಾ ಇಲ್ಲ ಅನ್ನೋದೇ. ಈಗ ಅವನ್ನ ಅಲ್ಲದೆ ನಮಗೆಲ್ಲ ನೀವು ಕೆಲವು ವಿಚಾರದಲ್ಲಿ ನೋವು ಕೊಟ್ಟಿದ್ದಾರೆ. ಅಂದರೆ ಕೆಲಸ ಡಿಫ್ರೆನ್ಸ್ ಮಾಡಿಕೊಂಡು ನಾನು ಸತ್ಯ ಹೇಳ್ತೀನಿ. ಅಂದರೆ ಯಾಕೆ ಆ ಥರ ಮಾಡಿದ್ರೆ ಅದು ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ನೀವು ಇಲ್ಲಿವರೆಗೂ ತರಬಾರ್ದಿತ್ತು ಅಂತ ನನ್ನ ಭಾವನೆ. ಯಾಕಂದರೆ ನಾವೆಲ್ಲ ಸೇರೇ ನಿಮ್ಮನ್ನು ಕೂಡಿಸಿದ್ದು. ಸತ್ಯ ಹೇಳ್ತೀನಿ, ನಾವು ತುಂಬ ಆಲೋಚನೆ ಮಾಡಿ ನಮ್ಮ ಪ್ಯಾರಸಾಬ್ರ ಮಗ ಅಧ್ಯಕ್ಷರಾಗಲಿ, ಅವ್ರ ತಂದೆಗೂ ಒಳ್ಳೆಯ ಹೆಸರು ಬರಲಿ, ಆಮೇಲೆ ಬೇರೆಯವ್ರಿಗೂ ಬಿಟ್ಕೊಡ್ತಾರೆ ಅಂತ ಇರಲಿ, ಅದು ಬೇರೆ ಆಯಿತು. ಆದರೆ ಇಲ್ಲಿ ಈ ಡಿಫ್ರೆನ್ಷಿಯೇಟ್ ಯಾಕೆ ಮಾಡಿದ್ರೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅವರೊಂದು ನಾವು ಈ ಥರ ನಿಮ್ಮ ಭಾವನೆಯಲ್ಲಿ ಬರಬಾರ್ದು. ನೀವು ಇನ್ನೂ ವಯಸ್ಸಲ್ಲಿ ಚಿಕ್ಕ ಇದ್ದೀರಾ, ಯುವಕರಿದ್ದೀರಾ ತುಂಬ. ಯಾಕಂದರೆ ಇನ್ನೂ ನೀವು ನಾನು ಶಾಸಕರಾಗಲಿ ಅಂತ ನಾನು ಬಯಸ್ತೀನಲ್ಲ. ಯಾಕಂದರೆ ವಯಸ್ಸುಗಳಿದ್ದಾವೆ, ನಿಮ್ಮ ಹತ್ರ ಹಣಕಾಸು ಇರ್ಬೋದು. ಆದರೆ ಇದನ್ನು ಇಲ್ಲೇ ತೋರಿಸ್ಬೇಡಿ ನಿಮ್ಮ ಸಣ್ಣ ಬುದ್ಧಿನ ಅಂತ ನಾನು. ಯಾಕಂದರೆ ಇದನ್ನು ನಿಜವಾಗ್ಲೂ ನಾನು ತುಂಬ ನೋವಿಂದ ಹೇಳ್ತಿದ್ದೇನೆ. ಅಂದರೆ ನಾನು ತುಂಬ ಆಸೆ ಪಟ್ಟವನು ನೀನು ಅಧ್ಯಕ್ಷ ಆಗಲಿ ಅಂತ. ಯಾಕಂದರೆ ನಾನು ಜಾಫರ್ ಇದ್ದಾರೆ, ಅವ್ರು ಮುಂದೆ ಹೇಳ್ತೀನಿ, ನಾನು ನೀನೇ ಆಗಬೇಕು, ಆಮೇಲೆ ಜಾಫರ್ ಆಗಬೇಕು ಅಂತ ನಾನು ಬಯಸ್ತಾನು. ಅದು ಯಾಕೋ ನಮ್ಮದೇ ನಾನು. ಯಾಕಂದರೆ ನಾನು ವೈಯಕ್ತಿಕ ನನಗೆ ಯಾಕೋ ನೋವು ಕೊಟ್ಬಿಟ್ರೆ ನಿಮ್ಗೆ. ಅದೇ ನೀವು ಮನಸ್ಸು ಸರ್. ಈಗ ನಗರಸಭೆ ಒಳಗಡೆ ಈಗ ನಿಮ್ಗೆ ರಿಕ್ವೆಸ್ಟ್ ಕೊಟ್ಟು ಆದ್ರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಉಪವಾಸ ಕೂತಿದ್ದಾರೆ. ಸಾಯಿಜರಿಗೆ ಅಧ್ಯಕ್ಷರು ಅವ್ರಿಗೆ ನೀವು ಮನವೊಲಿಸೋ ಕೆಲಸನೂ ಮಾಡಿದ್ರಿ, ಏನು ಹೇಳಿದ್ರು? ಎಲ್ಲರಿಗೂ ನಮಸ್ತೆ. ಈ ದಿವಸ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇತ್ತು. ಜನರಲ್ ಬಾಡಿ ಮೀಟಿಂಗಲ್ಲಿ ತುಂಬ ಸಬ್ಜೆಕ್ಟ್ಸ್ಗಳು ಇದ್ದೀವಿ. ಅದಕ್ಕೇನಾಯ್ತು ಅಂದರೆ ಸ್ವಲ್ಪ ಚರ್ಚೆ ನಡೀತು.
ಚರ್ಚೆ ನಡೆದ ಮೇಲೆ ನಮ್ಮ ಸದಸ್ಯರು ಎಲ್ಲ ನಮ್ಮ ಸದಸ್ಯರೆಲ್ಲರ ಮೀಟಿಂಗು ಇವಾಗ ಸ್ವಲ್ಪ ಚರ್ಚೆ ನಡೆಯಿತು. ಆಮೇಲೆ ಸ್ವಲ್ಪ ಸದಸ್ಯರು ಸೈನ್ ಮಾಡಿ 12 ಜನ ಸದಸ್ಯರು ಸೈನ್ ಮಾಡಿ ಮೀಟಿಂಗ್ ಮುಂದೆ ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಡೇಟ್ಗೆ ಮೀಟಿಂಗ್ ಮಾಡಿರಂತೆ ಅಂದರೆ ನಮಗೆ ಒಂದು ರಿಕ್ವಿಸೇಷನ್ ಕೊಟ್ಟರು ನಮಗೆ. ಆಮೇಲೆ ನಾವು ಅದು ರಿಕ್ವಿಸೇಷನ್ ನೋಡಿ ಏನು ಲೋಪಾದೇಶ ಹಿಂಗಾಗೈತೆ ಇದ್ರ ಬಗ್ಗೆ ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ ಮೀಟಿಂಗ್ ಮುಂದುವರಿಕೆ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು ಅದು ನೋಡ್ಕೊಂಡು ಮೀಟಿಂಗ್ ಪೋಸ್ಟ್ಪೋನ್ ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ನಾವು ಮೀಟಿಂಗ್ ಕರಿತೀವಿ ಅಂತ ಹೇಳಿ ನಾವು ಮೀಟಿಂಗ್ ಮುಂದಕ್ಕೆ ಮಾಡಿದ್ವಿ. ಅವರು ರಿಕ್ವಿಸೇಷನ್ನು ಕೊಟ್ಟಿದ ಮೇಲೆ ಅವ್ರು ಕೊಟ್ಟಿದ್ದಾರೆ, ನಮ್ಮ ನೆಕ್ಸ್ಟ್ ಮುಂದೂಡಿಕೆ ಮಾಡಿದ ಮೇಲೆ ನಾವು ಮುಂದೂಡಿಕೆ ನಾವು ಮಾಡಿರೋದು. ಪೌರ ಕಾರ್ಮಿಕರು ಜಾಗದಲ್ಲಿ ಅದು ಅತಿಕ್ರಮವಾಗಿ ಯಾರೋ ಬಂದೀಗ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಅದೊಂದು ಹೇಳ್ತಿದ್ದಾರೆ ಸರ್. ಅದು ಯಾವ ಥರ ಸರ್? ಅದು ಪತ್ರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನೋಡಿ. ಅದು ನಾವು ಅವ್ರಿಗೆ ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಅವ್ರಿಗೆ ಆ ಥರದೂ ನಾವು ನಗರಸಭೆಯಿಂದ ಏನೂ ಕೊಟ್ಟಿಲ್ಲ. ಆಮೇಲೆ ಅದು ತೀರ್ಮಾನ ಆಗಬೇಕಾಗಿರೋದು ಆಶ್ರಯ ಸಮಿತಿಯಲ್ಲಿ. ಆಶ್ರಯ ಸಮಿತಿ ಅಧ್ಯಕ್ಷರು MLA ಸಾಹೇಬರು ಅವರು ಅಧ್ಯಕ್ಷರು ಇದ್ದಾರೆ, ನಾವೆಲ್ಲ ಮೆಂಬರ್ಸ್ ಇದ್ದೀವಿ. ಅವ್ರ ಸಮ್ಮುಖದಲ್ಲೇ ತೀರ್ಮಾನ ಆಗಿರೋದು. ನಾವು ಅವ್ರಿಗೆ ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಅವರು CM ಸಾಹೇಬರು ಹತ್ರ ಹೋಗಿದ್ರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಹೋಗಿದ್ರು, ಅವ್ರು ಫೋನ್ ಮಾಡಿದರು. ಆಮೇಲೆ DC ಮೇಡಮ್ ಹತ್ರ ಅವ್ರು ಹೋಗಿದ್ರು. DC ಮೇಡಮ್ ಆದರು ಕಮಿಷನರ್ಗೂ ಹೇಳಿದ್ದಾರೆ. ನನಗೂ ಒಂದು ಸತಿ ಇಲ್ಲಿ ಬಂದಿದ್ದರು, ಇಲ್ಲಿ ಪಕ್ಕನೇ ಬಂದಿದ್ದರು ವಾರ್ಡ್ ನಂಬರ್ 7ಕ್ಕೆ. ಅವಾಗಲೂ ಹೇಳಿದರು ಕೊಡಿ ಅಂತ. ನಾವು ಏನು ಹೇಳಿದ್ವಿ, ಆಶ್ರಯ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ನಾವು ಕೊಡ್ತೀವಿ ಅಂತಲೇ ನಾವು ಹೇಳಿರೋದು. ಅವ್ರಿಗೆ ನಾವು ಏನು ಡಾಕ್ಯುಮೆಂಟ್ ನಾವು ಕೊಟ್ಟಿಲ್ಲ. ಮನೆ ಕಟ್ಕೊಂಡಿರಂದ್ರೆ ಇವಾಗ ಆಶ್ರಯ ಕಮಿಟಿಯಲ್ಲಿ ಇವಾಗ ನೆಕ್ಸ್ಟ್ ನಾವು 29ಗೆ ಶನಿವಾರ ನಾವು ಮೀಟಿಂಗ್ ಕರೆದಿದ್ದೀವಿ. ನಾವು ಆಶ್ರಯ ಕಮಿಟಿದು ಅಧ್ಯಕ್ಷರು ಮೀಟಿಂಗ್ ಕರೆದಿದ್ದಾರೆ MLA ಸಾಹೇಬರು. ಅದರಲ್ಲಿ ನಾವು ರೆಸೊಲ್ಯೂಷನ್ ಮಾಡಿ ಅವ್ರಿಗೆ ಏನು ಮಾಡಬೇಕು, ಕಾನೂನು ರೀತಿ ಏನು ಕ್ರಮ ತಗೋಬೇಕು ಅದು ನಾವು ತಗೊಳ್ತೀವಿ. ಆಮೇಲೆ ಆ ಮೀಟಿಂಗಲ್ಲಿ ಎಲ್ಲರಿಗೂ ನಾವು ಇವಾಗ ಏನು ಅಬ್ಜೆಕ್ಷನ್ ಕಾಲ್ ಮಾಡಿದ್ದೀವಿ, ನಾವು ಅಬ್ಜೆಕ್ಷನ್ ಟೈಮ್ ಮುಗ್ದೋಗೈತೆ. ಫಸ್ಟು ನಾವು ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ, ಆಮೇಲೆ ಅಬ್ಜೆಕ್ಷನ್ ಕಾಲ್ ಮಾಡಿದ್ದೀವಿ. ಅಬ್ಜೆಕ್ಷನ್ದು ಟೈಮ್ ಆಗೈತೆ. ಇವಾಗ ಮೀಟಿಂಗಲ್ಲಿ ನೆಕ್ಸ್ಟ್ ಶನಿವಾರ ಮೀಟಿಂಗಲ್ಲಿ ಅದು ಫೈನಲ್ ಮಾಡ್ತಾರೆ. ಆಶ್ರಯ ಕಮಿಟಿ ಅಧ್ಯಕ್ಷರು MLA ಸಾಹೇಬರು ಅದಕ್ಕೂ ಫೈನಲ್ ಮಾಡ್ತಾರೆ. ಫೈನಲ್ ಮಾಡಿ ಜಾಗದಲ್ಲಿ ಅತಿಕ್ರಮವಾಗಿ ಮನೆ ಕಟ್ಕೊಂಡ್ರೆ ಸರಿನಾ ತಪ್ಪಾ ಸರ್? ಮಾತಾಡಿ. ಪೌರ ಕಾರ್ಮಿಕರ ಜಾಗ ಅಂತಕ್ಕಂಥದ್ದು ಮುಂಚೆಯಿಂದಲೂ, ನಾವು ಬರೋದಕ್ಕಿಂತ ಮುಂಚೆಯಿಂದಲೂ ಅಲ್ಲಿ ಗುರುತಿಸ್ಕೊಂಡಿತ್ತು. ಸರ್ವೆ ನಂಬರ್ 100, ಕಲ್ಕೋಟೆ ಸರ್ವೆ ನಂಬರ್ 100. ಅದರಲ್ಲಿ ದಿಬ್ಬ ಜಾಗ ಮತ್ತು ತಗ್ಗು ಜಾಗ 2 ಇದೆ. ಆ ಜಾಗದಲ್ಲಿ ಸರ್ವೆ ನಂಬರ್ 100ರಲ್ಲಿ ಲೇಔಟ್ ಪ್ಲಾನನ್ನು ಮಾಡಿಸಿದ್ವಿ. ಲೇಔಟ್ ಪ್ಲಾನನ್ನು ಮಾಡಿಸಿದಾಗ 345 ಸೈಟ್ ಆಗಿದೆ ಅಲ್ಲಿ.